ರಾಯಚೂರಲ್ಲಿ ಸೇತುವೆ ಮೇಲೆ ಪತಿ ಪತ್ನಿ ಹೈಡ್ರಾಮಾ ಕೇಸ್, ಪೊಲೀಸರಿಗೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದಿಂದ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಪತಿ ತಾತಪ್ಪನ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ನ ಹಿನ್ನೆಲೆಯಲ್ಲಿ ಈಗ ಆಯೋಗದಿಂದ ಪೊಲೀಸರಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ರಾಯಚೂರಿನಲ್ಲಿ ನಡೀತಲ್ಲ, ನನ್ನ ಪತ್ನಿಯೇ ನನ್ನ ತಳ್ಳಿದ್ಲು ಅಂತ ಪತಿ ಹೇಳ್ತಾನೆ, ಇಲ್ಲ ಆತ ಆಯ ತಪ್ಪಿ ಬಿದ್ದ ಅಂತ ಪತ್ನಿ ಹೇಳ್ತಾಳೆ. ಇವರಿಬ್ಬರ ಮಧ್ಯೆ ಮದುವೆಯಾಗಿ ಕೇವಲ 2-2.5 ತಿಂಗಳಾಗಿರುತ್ತೆ. ಕುಟುಂಬದವರಿಂದ ಒಂದಷ್ಟು ಹೈಡ್ರಾಮಾ, ಕೊಟ್ಟಿರುವಂಥ ಗಿಫ್ಟ್ಗಳನ್ನೆಲ್ಲ ವಾಪಸ್ ಕೊಟ್ಕೊಂಡು ನೇರವಾಗಿ ವಿಚ್ಛೇದನ ತೆಗೆದುಕೊಳ್ಳೋಣ ಅಂತ ಈ ಪ್ರಕರಣಕ್ಕೆ ಈಗ ನೇರವಾಗಿ ಆಯೋಗ ಎಂಟ್ರಿ ಕೊಟ್ಟಿದೆ, ಪೊಲೀಸರಿಗೆ ತರಾಟೆ ತೆಗೆದುಕೊಂಡಿದೆ. ಬಾಲಮಂದಿರದಲ್ಲಿ ಇರುವಂಥ ಅಪ್ರಾಪ್ತೆಯನ್ನು ಭೇಟಿ ಮಾಡಿ ವಿಚಾರಣೆಯನ್ನು ಮಾಡಿದ್ದಾರೆ. ಅಪ್ರಾಪ್ತೆ ಕೌನ್ಸಿಲಿಂಗ್ ವಿಳಂಬವಾಗಿದ್ದಕ್ಕೆ ಅಧಿಕಾರಿಗಳು ಕ್ಲಾಸ್ನ ತೆಗೆದುಕೊಂಡಿದ್ದಾರೆ. ಇದುವರೆಗೂ ಆರೋಪಿಯನ್ನು ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ನೋಡಿ, ಈಗ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಅವರು ಪೊಲೀಸರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ವಿಚಾರಣೆ ವಿಳಂಬ ಯಾಕೆ ಅಂತ? ನಿಜವಾಗ್ಲೂ ಮಧುಸೂದನ್, ಈ ಒಂದು ಘಟನೆ ಏನಾಗ್ತದೆ, ಪತಿಯನ್ನ ಕೃಷ್ಣ ನದಿಗೆ ತಳ್ಳಿ ಅವನನ್ನ ಹತ್ಯೆ ಮಾಡ್ಲಿಕ್ಕೆ ಸಂಚು ರೂಪಿಸಿದ್ಲು ಅನ್ನುವಂತ ಒಂದು ಆರೋಪವನ್ನ ಪತಿಯ ಕಡೆಯವರು ಮಾಡ್ತಾ ಇರ್ತಾರೆ. ಆದರೆ ಪತ್ನಿ ಅಪ್ರಾಪ್ತೆ ಆಗಿರ್ತಾಳೆ. ಸೊ ಹಾಗಾಗಿನೇ ಆಕೆಯ ಮದುವೆ ಆಗಿರುವಂತಹ ಈಗ ಯಾರು ವರ ಇದಾರಲ್ಲ ಅವನ ಮೇಲೆ ಪೋಕ್ಸೋ ಕೇಸ್ ಆಗಿದೆ. ಅದಾದ್ಮೇಲೆ ಬಾಲ್ಯ ವಿವಾಹ ತಡೆ ಆದ್ರೆ ಆಕ್ಟ್ ಅಲ್ಲಿ ಒಂದು ಕೇಸ್ ಆಗಿರುವಂತದ್ದು. ಈ ಒಂದು ಪ್ರಕರಣ ದಾಖಲಾಗಿರೋದು ರಾಯಚೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ 21ನೇ ತಾರೀಕು, ಇದೇ 21ನೇ ತಾರೀಕು, ಇವತ್ತು 31ನೇ ತಾರೀಕು, 10 ದಿನ ಆಗೋಯ್ತು FIR ಆಗಿ. ಆದ್ರೆ ಈವರೆಗೂ ಯಾವುದೇ ರೀತಿಯಾದಂತಹ ಕ್ರಮ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಒಬ್ಬ ಬಾಲ್ಯ ವಿವಾಹದ ಒಂದು ಕೇಸ್ ಒಂದ್ ಕಡೆ ಆದ್ರೆ, ಬಾಲ್ಯ ವಿವಾಹದಲ್ಲಿ ಸೆಕ್ಷನ್ 9 ಮತ್ತು 10 ಅಡಿಯಲ್ಲಿ ಕೇಸ್ ದಾಖಲಾದ್ರೆ, ಇತ್ತ ಪೋಕ್ಸೋ ಆಕ್ಟ್ ಅಲ್ಲಿ ಅವಳ ಅಂದ್ರೆ ಅಪ್ರಾಪ್ತ ಮೇಲೆ 2 ಬಾರಿ ಲೈಂಗಿಕವಾಗಿ ಅವಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಇವನು ತಾತಪ್ಪ ಅನ್ನುವಂತ ಒಂದು ಆರೋಪದಡಿ ಇವನ್ ಮೇಲೆ ಪೋಕ್ಸೋ ಕೇಸ್ ಆಗಿದೆ. ಕೇವಲ ಇವನು ಮಾತ್ರ ಅಲ್ಲ, ಇವನ ತಂದೆ ತಾಯಿ ಹಾಗೇನೆ ಆ ಬಾಲಕಿಯ ತಾಯಿ ಮತ್ತೆ ಇನ್ನುಳಿದಂತೆ ಸಂಬಂಧಿಕರು ಯಾರೆಲ್ಲ ಕೂಡ್ಬಿಟ್ಟು ಮದುವೆ ಮಾಡಿಕೊಟ್ಟಿದಾರಲ್ಲ ಅವರೆಲ್ಲರ ಮೇಲೆ 10 ಜನರ ಮೇಲೆ FIR ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮ ಈವರೆಗೂ ಜರುಗ್ತಾ ಇಲ್ಲ, ಅವನನ್ನ ಜೇಸಿ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಇಲ್ಲಿನ ಮಕ್ಕಳ ರಕ್ಷಣಾ ಆಯೋಗದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಖುದ್ದು ನಿನ್ನೆ ನೈಟ್ ಏನು ಮಹಿಳಾ ಪೊಲೀಸ್ ಠಾಣೆಗೆ ವಿಸಿಟ್ ಮಾಡಿ ಅವರ ಮೇಲೆ ತರಾಟೆಗೆ ತೆಗೆದುಕೊಳ್ತಾರೆ. ಒಂದು ಫೈಲನ್ನು ಸಹ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗೇನೆ ಬಾಲಿಕೆಯ ವಿಚಾರಣೆ ಆಗಿರ್ಬೋದು, ಅದಾದ್ಮೇಲೆ ಅವಳ ವೈದ್ಯಕೀಯ ಪರೀಕ್ಷೆ ಆಗಿರ್ಬೋದು, ಇವೆಲ್ಲವುಗಳನ್ನ ತಡ ಯಾಕೆ ಮಾಡ್ತಾ ಇದ್ದೀರಿ, ಅದಾದ್ಮೇಲೆ ಅವನನ್ನ ಜೇಸಿ ಪಡ್ಕೊಳ್ಳಿಕ್ಕೆ ನಿಮ್ಗೆ ಏನ್ ತೊಂದ್ರೆ, ಯಾಕೆ ಜೇಸಿ ಮಾಡಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಾಗೇನೆ ಅವರ ಮೇಲೆ ಗರಂ ಆದಂತಹ ಒಂದು ಪ್ರಸಂಗನೂ ಸಹ ನಡೀತದೆ. ಒಟ್ಟಾರೆಯಾಗಿ ಈವರೆಗೂ ತಾತಪ್ಪ ಹಾಗೇನೆ ಅವರ ಕುಟುಂಬದವರ ಮೇಲೆ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮ ಆಗಿಲ್ಲದೆ ಇರೋದ್ರಿಂದ ಮಕ್ಕಳ ರಕ್ಷಣಾ ಘಟಕದವರನ್ನು ಸಹ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಆದಷ್ಟು ಬೇಗ ಅವನನ್ನ ಜೇಸಿ ಮಾಡಿಕೊಂಡು ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಅವನಿಗೆಲ್ಲ ಯಾರೆಲ್ಲ ಸಪೋರ್ಟರ್ಸ್ ಇದ್ದಾರೆ ಅವ್ರಿಗೂ ಸಹ ಒಂದು ಶಿಕ್ಷೆ ಕೊಡ್ಬೇಕು ಅನ್ನೋಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.